ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷಿಕ ನವೀನ್. ನಾನಿವತ್ತು ನಮ್ಮ ತೋಟದಲ್ಲಿ ಕೆಲವೊಂದು ಭಾಗನ ಉಳುಮೆ ಮಾಡಿದ್ದೀನಿ. ಎಲ್ಲದನ್ನೂ ಉಳುಮೆ ಮಾಡ್ತಿಲ್ಲ, ಇದು ಬೇರೆ ಇದನ್ನು ಭಾಗನ ಒಂದು ಉಳುಮೆ ಮಾಡಿದ್ದೀನಿ. ಇದನ್ನು ನಾವು ಉಳುಮೆನ ಯಾವುದನ್ನು ಮಾಡಿದೆ ಅಂದರೆ 7 ನೇಗ್ಲು ಅಂತೀವಲ್ಲ, ಗೂಟದ ನೇಗ್ಲು ಅಂತೀವಲ್ಲ, ಅದನ್ನು ಮಾಡಿದ್ದೀನಿ. ಓಕೆ, ಅದರಲ್ಲಿ ನಾನಿವತ್ತು ಮೆಕ್ಕೆಜೋಳನ ಚೆಲ್ಲಬೇಕು ಅಂತ ಮೆಕ್ಕೆಜೋಳನ ತಂದಿದ್ದೀನಿ. ಆದರೆ ನಾನು ಯಾವತ್ತೂ ಮೆಕ್ಕೆಜೋಳ ಒಂದನ್ನೇ ನಾನು ಕಟಾವು ಮಾಡೋದಿಲ್ಲ, ಯಾಕೆಂದರೆ ಮೆಕ್ಕೆಜೋಳ ಒಂದು ಕಟಾವಾದರೆ ಮತ್ತೆ ಚಿಗುರೋದಿಲ್ಲ. ಅದಕ್ಕೋಸ್ಕರ ಸ್ಪೆಷಲ್ಲಾಗಿ ನಾನು ಇಬ್ನಿ ಜೋಳನೂ ಸಹ ಯಾವಾಗಲೂ ಕೂಡ ಮಿಕ್ಸ್ ಮಾಡಿ ಚೆಲ್ತೀನಿ. ಈ ಇಬ್ನಿ ಜೋಳ ಚೆಲ್ಲೋದ್ರಿಂದ ನಮ್ಮ ಹೊಲ್ಜೋಳದ ಜೊತೆ ಜಸ್ಟ್ ಹೊಲ್ಜೋಳ ಇದ್ದಾಗ ಒಂದೊಂದೇ ಕಡ್ಡಿ ಬರುತ್ತೆ. ಅದಾದಮೇಲೆ ಇದು ಹೊಲ್ಜೋಳ ಕಟಾವಾಗಿ ಒಂದು 15-20 ದಿವಸ ಆದ ತಕ್ಷಣ ಒಂದು 2 ಹದ ನೀರು ಕೊಟ್ಬಿಟ್ರೆ ಮತ್ತೆ ಪೂರ್ತಿ ಹೊಲ್ಜೋಳದ್ದು ಮೇವು ಏನು ಖಾಲಿ ಆಗುತ್ತೆ, ಅದು ಖಾಲಿಯಾದ ಒಂದು 20-25 ದಿವಸದಲ್ಲಿ ಮತ್ತೆ ರೆಡಿ ಟು ಸೆಕೆಂಡ್ ಕಟಾವು ನಮಗೆ ರೆಡಿ ಇರುತ್ತೆ. ಹಾಗಾಗಿ ಒಂದು ಸುಲಭವಾಗಿ ಯಾವುದೇ ರೀತಿಯ ನಾವು ಕಷ್ಟನೂ ಪಡ್ದಂಗೆ, ಉಳುಮೆ ಮಾಡ್ದಂಗೆ, ಬಿತ್ತನೆ ಮಾಡ್ದಂಗೆ ಒಂದು ಈಸಿಯಾಗಿ ಒಂದು ಮೇವು ಸಿಗುತ್ತೆ. ಪ್ರತಿಯೊಬ್ಬ ರೈತರು ಈ ರೀತಿ ಮಾಡ್ಕೊಳ್ಳಿ. ಹೈನುಗಾರಿಕೆಯಲ್ಲಿ ಸುಲಭವಾಗಿ ಅತಿ ಹೆಚ್ಚು ಆದಾಯನ ತಗೊಳ್ಳಿ. ನಾನು ಕೊಟ್ಟಂಥ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.